ಕಟ್ಟೋಣ, ಬೆಳೆಸೋಣ, ನಾವೆಲ್ಲರೂ ಕನ್ನಡಕ್ಕಾಗಿ ದುಡಿತೀವಿ, ಮಡಿತೀವಿ ಅಂತ ಹೇಳ್ತಾರೆ. ತಾವೇ ಹಿರಿಯರಾದ ಇವರೇ ತಾವುಗಳೇ ಹೀಗೆ ಮಾಡಿದರೆ ಕನ್ನಡ ಬೆಳೆಸೋರು ಯಾರು? ಕನ್ನಡ ಎಲ್ಲಿ ಉಳಿಯುತ್ತೆ ನಮ್ಮ ರಾಜ್ಯದಲ್ಲಿ? ರಸ್ತೆ ಬದಿಗಳಲ್ಲಿ ಬ್ಯಾನರ್ಗಳ ಹಾವಳಿ, ಕನ್ನಡವನ್ನೇ ಮರೆತ ಕನ್ನಡ ಪ್ರೇಮಿಗಳು. ಮಾನ್ವಿ ನಗರದ ಬಸವ ವೃತ್ತ ಮತ್ತು ಐಬಿ ರಸ್ತೆಯ ತಿರುವಿನಲ್ಲಿ ಹಾಗೂ ವಾಲ್ಮೀಕಿ ವೃತ್ತದಲ್ಲಿ ಹಾಗೂ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಶಾಲಾ ಕಾಲೇಜುಗಳ ಆಂಗ್ಲ ಭಾಷೆಯ ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿದ್ದು, ತೆರವುಗೊಳಿಸಲು ಶ್ರೀಕಾಂತ ಪಾಟೀಲ್ ಗೂಳಿ ನೇತೃತ್ವದ ಕನ್ನಡ ರಕ್ಷಣಾ ವೇದಿಕೆ ಜನಪರ ಬಣ ಜಿಲ್ಲಾಧ್ಯಕ್ಷರು ರಂಗರಾವ್ ಕುಲಕರ್ಣಿ ಆಗ್ರಹಿಸಿದರು. ಶೇಕಡಾ ಕನ್ನಡವನ್ನ ಬಳಸದೆ ಆಂಗ್ಲ ಭಾಷೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಕೂಡಲೇ ಫ್ಲೆಕ್ಸ್ಗಳನ್ನ ಪುರಸಭೆಯವರು ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಮಸಿ ಬಳಿಯುತ್ತೇವೆ ಎಂದು ರಂಗರಾವ್ ಕುಲಕರ್ಣಿ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ರಾರಾಜಿಸುತ್ತಿರುವ ಬ್ಯಾನರ್ಗಳಲ್ಲಿ ಮಾತೃಭಾಷೆಗೆ ಆದ್ಯತೆ ಕೊಡದೆ ತಾಯಿ ಭಾಷೆ ಕನ್ನಡ ಭಾಷೆಯನ್ನ ಬಳಸದೆ ವ್ಯಾವಹಾರಿಕವಾಗಿ ಇಂಗ್ಲಿಷ್ ಭಾಷೆಯ ಬಳಕೆ ಮಾಡಿದ್ದಾರೆ. ಕನ್ನಡವನ್ನ ಹಿಂದಿಕ್ಕುವ ಜೊತೆಗೆ ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ ಸೆಳೆದು ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಇದನ್ನ ಕಂಡರಿಯದಂತೆ ಇರುವ ತಾಲೂಕು ಅಧಿಕಾರಿಗಳು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳು ನಗರ ಸೌಂದರ್ಯ ಹಾಳಾದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಜಾರಿದ್ದಾರೆ. ಬಹುತೇಕ ಕಡೆ ವಿವಿಧ ಕಾರ್ಯಕ್ರಮ, ಶಾಲಾ ಕಾಲೇಜುಗಳ ಸಂಘ ಸಂಸ್ಥೆಗಳ ಜಾಹೀರಾತು ಬ್ಯಾನರ್ಗಳು ತಿಂಗಳುಗಳು ಪೂರ್ತಿ ಹಚ್ಚಲಾಗಿದೆ. ಉಳಿದಂತೆ ಇನ್ನು ಕಾಮಗಾರಿ ಪೂರ್ತಿಯಾಗದ ಹೆದ್ದಾರಿ ರಸ್ತೆಯ ಬದಿಗಳಲ್ಲಿ ಡ್ರೈನೇಜ್ಗಳಲ್ಲಿ ಕಬ್ಬಿಣದ ಪೋಲ್ಗಳನ್ನು ಅಳವಡಿಸಿ ಫ್ಲೆಕ್ಸ್ಗಳನ್ನು ಅಂಟಿಸಿರುವುದು ಕಾಣಬಹುದು. ಶ್ರೀಕಾಂತ್ ಪಾಟೀಲ್ ಗೂಳಿ ಸರ್ ಅವರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಯಚೂರು ಜಿಲ್ಲಾ ಜನಪರ ಬಣದ ರಾಯಚೂರು ಜಿಲ್ಲಾ ಅಧ್ಯಕ್ಷನಾದ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹಲವಾರು ಭಾಷಣದಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರ ನಾಯಕರು ಭಾಷಣ ಮಾಡ್ತಾರೆ. ಆದರೆ ಕೆಲವೇ ದಿನಗಳಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ. ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಆಚರಿಸಿದ್ವಿ. ಆದರೆ ಕೆಲವೇ ದಿನಗಳ ಹಿಂದೆ ನಾವು ಭಾಷಣ ಕೇಳಿದ್ವಿ ಎಲ್ಲರದ್ದು. ಇವತ್ತಿನ ದಿನ ಏನಾಗಿದೆ ಅಂದರೆ, ಮಾನ್ವಿ ನಗರದ ತುಂಬ ಬಸ್ ನಿಲ್ದಾಣ ಮುಂದಿರ್ಬೋದು, ಐಬಿ ಸರ್ಕಲಲ್ಲಿ ಇರ್ಬೋದು, ಅದೇ ರೀತಿ ಹಲವಾರು ವ್ಯಾಪಾರಸ್ಥರ ಅಂಗಡಿಗಳ ಮುಂದೆ ಆಂಗ್ಲ ಭಾಷೆ, ತೆಲುಗು ಭಾಷೆ ರಾರಾಜಿಸ್ತಾ ಇದ್ದಾವೆ. ಕನ್ನಡ ಭಾಷೆನೇ ಇಲ್ಲಿ ಕಾಣ್ತಾ ಇಲ್ಲ. 60%, ಕನಿಷ್ಠ 60% ಕನ್ನಡ ಅಕ್ಷರ ಇರಬೇಕಂತ ಹೇಳ್ತಾರೆ. ಆದರೆ ಕನ್ನಡ ಅಕ್ಷರನೇ ಇಲ್ಲದೆ ಆಂಗ್ಲ ಭಾಷೆಯನ್ನು ರಾರಾಜಿಸ್ತಾ ದೊಡ್ಡ ಭಿತ್ತಿ ಪತ್ರಗಳನ್ನು ಬಸ್ ನಿಲ್ದಾಣ ಮುಂದ್ಗಡೆ ಹಾಕ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಮಾನ್ವಿ ನಗರದ ಹಿರಿಯ ಸಾಹಿತಿಗಳು, ಹಿರಿಯರು, ಎಲ್ಲ ಜನರಿಗೆ ಕನ್ನಡದ ಬಗ್ಗೆ ಕಳಕಳಿ ತಿಳುವಳಿಕೆ ಕೊಡುವಂಥ ಹಿರಿಯರು. ಇವರೇ ಹೀಗೆ ಮಾಡಿದರೆ ನಾವು ಕನ್ನಡದ ಬಗ್ಗೆ ಯಾರಿಗೆ ಕಾಳಜಿ? ನಗರದಲ್ಲಿ ಮುಖ್ಯ ರಸ್ತೆಯಲ್ಲಿ ಬಸ್ ನಿಲ್ದಾಣದ ಮುಂದ್ಗಡೆ ಈ ರೀತಿ ಮಾಡಿದರೆ ಇಡೀ ನಾವು ತಾಲೂಕಾದ್ಯಂತ ಹಳ್ಳಿ ಜನರಿಗೆ ನಾವು ಕನ್ನಡದ ಬಗ್ಗೆ ಮನವರಿಕೆ ಮಾಡೋದು ಯಾವಾಗ? ಯಾರು? ಇದನ್ನು ನಾವು ಹಲವಾರು ಬಾರಿ ಪುರಸಭೆ ಮುಖ್ಯಾಧಿಕಾರಿಗಳಿಗೂ ತಿಳಿಸಿದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ಕಾಳಜಿ ಮಾಡಿರೋಂಥ ಎಲ್ಲ ನಮ್ಮೆಲ್ಲರ ಕರ್ತವ್ಯ. ಮೊನ್ನೆ ತಹಶೀಲ್ದಾರಿಗೆ ಕೂಡ ಮನವಿ ಮಾಡಿದ್ವಿ, ತಿಳಿಸಿದ್ವಿ. ಮುಖ್ಯಾಧಿಕಾರಿಗಳಿಗೆ ಹಲವಾರು ಬಾರಿ ಮೌಖಿಕವಾಗಿ ಮನವಿ ಮಾಡಿದ್ವಿ, ಲಿಖಿತ ಪತ್ರನೂ ಕೊಟ್ಟಿದ್ದೀವಿ. ಆದರೆ ಇವತ್ತು ದಿನ ಬಸ್ ನಿಲ್ದಾಣದ ಮುಂದ್ಗಡೆ ಪೂರ್ತಿ ಆಂಗ್ಲ ಭಾಷೆಯಲ್ಲಿ ಭಿತ್ತಿಪತ್ರನ ಹಾಕಿದ್ದಾರೆ. ಅದನ್ನು ನೋಡಿನೂ ನಮ್ಮ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇದ್ದರೆ ಅವರಿಗೆ ಸುಮ್ಮನೆ ಕೂತಿದ್ದಾರೆ. ಅವರಿಗೆ ಮಾಹಿತಿ ನೀಡಿ ಅದನ್ನು ಬದಲಾವಣೆ ಮಾಡಬೇಕು. ನಾಳೆ ಸಾಯಂಕಾಲದೊಳಗೆ ಅದನ್ನು ಭಿತ್ತಿಪತ್ರಗಳನ್ನು ಬದಲಾವಣೆ ಮಾಡಲಿಲ್ಲ ಅಂದರೆ ನಾವೇ ಅದಕ್ಕೆ ಮಸಿ ಬೆಳಿತೀವಿ. ಕನ್ನಡದ ಅಕ್ಷರ ಒಂದು ಅಕ್ಷರ ಇಲ್ಲ. 60% ಆಂಗ್ಲ ಭಾಷೆ ಇರಲಿ ಬೇಡಂದಿಲ್ಲ. ಆಂಗ್ಲ ಭಾಷೆ, ತೆಲುಗು ಭಾಷೆ ಇವತ್ತು ಅವೇ ರಾಜಿಸ್ತಾ ಇವೆ. ಕನ್ನಡನೇ ಇಲ್ಲ. ಮಾನ್ವಿ ಮುಖ್ಯ ರಸ್ತೆಗಳಲ್ಲಿ ನೋಡಿದರೆ ತೆಲುಗು ಭಾಷೆ, ಆಂಗ್ಲ ಭಾಷೆ ಅವೇ ತುಂಬಿದ್ದಾವೆ. ಕನ್ನಡ ಒಂದು ಅಕ್ಷರ ಇಲ್ಲ. 60% ಕನ್ನಡ ಇರಬೇಕು, ಅದ್ರ ಜೊತೆಯಲ್ಲಿ ಅನ್ಯ ಭಾಷೆ ಇರಬೇಕು. ಕನ್ನಡನೇ ಮರೆತು ಈ ರೀತಿ ನಾವು ಮುಖ್ಯ ರಸ್ತೆಗಳಲ್ಲಿ ಈ ರೀತಿ ಮಾಡಿದರೆ ಜನರಿಗೆ ಕನ್ನಡದ ಬಗ್ಗೆ ಮಾಹಿತಿ ಕೊಡೋದು ಯಾವಾಗ? ಜನರು ಎಚ್ಚೆತ್ತುಕೊಳ್ಳೋದು ಯಾವಾಗ? ಕಟ್ಟೋಣ, ಬೆಳೆಸೋಣ, ನಾವೆಲ್ಲರೂ ಕನ್ನಡಕ್ಕಾಗಿ ದುಡಿತೀವಿ, ಮಡಿತೀವಿ ಅಂತ ಹೇಳ್ತಾರೆ. ತಾವೇ ಹಿರಿಯರಾದ ಇವರೇ ತಾವುಗಳೇ ಹೀಗೆ ಮಾಡಿದರೆ ಕನ್ನಡ ಬೆಳೆಸೋರು ಯಾರು? ಕನ್ನಡ ಎಲ್ಲಿ ಉಳಿಯುತ್ತೆ ನಮ್ಮ ರಾಜ್ಯದಲ್ಲಿ ಅಂಥೇಳಿ ನಾಳೆ ಸಾಯಂಕಾಲದೊಳಗೆ ಆ ಭಿತ್ತಿಪತ್ರನ ಪುರಸಭೆ ಇಲಾಖೆಯವರು ಅದನ್ನು ತೆಗೆಸಬೇಕು. ಇಲ್ಲಾಂದ್ರೆ ನಾವೇ ಅದಕ್ಕೆ ನಾಡಿದ್ದು ಬೆಳಗ್ಗೆ ನಾವು ಮಸಿ ಬೆಳಿತೀವಿ, ಅಲ್ಲ ಕಿತ್ತಾಕ್ತೀವಿ. ಯಲ್ಲಪ್ಪ ನಾಯ್ಕವರು ಮಾತಾಡ್ತಾರೆ. ಎಲ್ಲೇನ ನೋಡು ಬ್ಯಾನರ್ಗಳು ನೋಡ್ತೀವಿ, ಕಟ್ಟಿದ್ದು ಬರೀ ಇಂಗ್ಲೀಷು ಇರ್ತಾವೆ, ಕನ್ನಡಂತಲೇ ಇಲ್ಲ. ಮತ್ತು ನೋಡ್ತೀವಿ ಮೈಕ್ನಾಗ ಮಾಸ್ಟ್ರುಗಳು ಎಲ್ಲರೂ ಕನ್ನಡ ಬಳಸ್ಬೇಕಂತಾರೆ. ಕನ್ನಡ ಇಲ್ಲೇ ಇಲ್ಲ. ಆಮೇಲೆ ಐಬಿಯಲ್ಲಿ ನೋಡ್ತೀವಿ ಇಂಗ್ಲೀಷೇ, ಬಸ್ ಸ್ಟ್ಯಾಂಡಲ್ಲಿ ನೋಡ್ತೀವಿ ಇಂಗ್ಲೀಷೇ, ಕನ್ನಡ ಬಳಸೋರು, ಬಸ್ ಸರ್ಕಲ್ನೂ ಇಂಗ್ಲೀಷೇ. ಇವು ಯಾರು ವಿಚಾರ ಮಾಡ್ತಾರೆ? ಯಾರು ಒಬ್ಬರಿಗೆ ದೊಡ್ಡವ್ರ ವಿಚಾರ ಐತೆ, ಒಬ್ಬರಿಗೆ ಯಾರಿಲ್ಲ. ಎಲ್ಲರೂ ಆಗಿ ವಾಕ್ಯಾಂತ ನೋಡ್ಕೊಂತ ಬಂದೀವಿ. ಇವತ್ತು ಮಾತಾಡಕತ್ತೀವಿ ನಾವು. ಇದನ್ನು ಕಟ್ಟಿದವ್ರನ್ನ ಹಾಕಿದವ್ರಿಗೆ ದಂಡ ಹಾಕ್ಬೇಕು. ಇದನ್ನು
ಜನರಿಗೆ ತಿಳುವಳಿಕಿದ್ದ ಹೇಳ್ತಾರೆ, ತಾವೇ ಮಾಸ್ಟರ್ಗಳು ಹೇಳ್ತಾರೆ ಕನ್ನಡ ಮಾತಾಡಬೇಕು, ಕನ್ನಡ ಬೆಳೆಸ್ಬೇಕು ಅಂತ ಹೇಳ್ತಾರೆ, ತಾವೇ ಇಂಗ್ಲೀಷ್ ಹಾಕ್ತಾರೆ. ಇಂಗ್ಲೀಷ್ನಲ್ಲಿ ಬ್ಯಾನರ್ ಹಾಕಿರೋದನ್ನ ತೆಗರಿ ಅಂತ ಹೇಳ್ತೀರಿ. ಇಂಗ್ಲೀಷ್ ಬ್ಯಾನರ್ ಹಾಕಿದವ್ರು ತೆಗಿರಿ, ಕನ್ನಡ ಸೇರಿಸ್ರಿ, ಕನ್ನಡ ಸೇರಿಸಿ ಹಾಕ್ರಿ. ಕನ್ನಡ ಸೇರಿಸೋದು ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲನಪ್ಪ ದಂಡ ಕಟ್ಟಿದವ್ರಿಗೆ ದಂಡ, ಹಾಕಿದವ್ರಿಗೆ ದಂಡ. ಮುನ್ಸಿಪಾಲಿಟಿ ಅವರು ದಂಡ ಹಾಕ್ಬೇಕು, ಮುನ್ಸಿಪಾಲ್ಟಿ ದಂಡ ಹಾಕ್ಬೇಕು, ಎಚ್ಚರಿಕೆ ಕೊಡ್ಬೇಕು ಸರ್. ಎಚ್ಚರಿಕೆ ಕೊಡ್ಬೇಕು. ಅವರು ಕೆಲಸ ಮಾಡಿ ಒಂದು ಸ್ವಲ್ಪ ದಂಡ ಹಾಕ್ಬಿಟ್ಟು ತಿರುಗಿ ಮಾಡೋದಿಲ್ಲ. ಅವರು ಬರೀ ಇದೇ ಕೆಲಸ ಮಾಡಕತ್ತಾರೆ. ಎಲ್ಲ ಮಾನ್ಯ ತುಂಬಿ ಬ್ಯಾನರ್ ಬರೀ ಇಂಗ್ಲೀಷ್ ಬ್ಯಾನರ್ಗಳು. ಈ ಸಂದರ್ಭದಲ್ಲಿ ಕರವೇ ಜನಪರ ಬಣದ ರಂಗನಾಥ ನಾಯ್ಕ, ಯಲ್ಲಪ್ಪ ನಾಯ್ಕ ಇದ್ದರು.